ಇಬ್ರು ಜೈ 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 ಅಂತ ಯಾಕೆ ಮಾಡ್ತಾ ಇದ್ದಾರೆ? ಎಷ್ಟು ಮಾತಾಡ್ತೀಯ? ಯಾರನ್ನ ಕೈತಿಗೆ ಮಜಾಕ್ ಜಾಸ್ತಿ ಮಾತಾಡ್ಬೇಡ. ಮುಚ್ಕೊಂಡ್ ಮಲಕೋ. ಎಲ್ಲಿಂದ ಬಂದಿದ್ಯಾ ಗೊತ್ತು ನೋಡಿ. ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಜಾನ್ವಿ ಮತ್ತೆ ಅಶ್ವಿನಿ ಗೌಡ. ಅಶ್ವಿನಿ ಗೌಡ ಮನೆಯಲ್ಲಿ ಒಂದು ರೀತಿಯಲ್ಲಿ ತಾನೇ ಸುಪೀರಿಯರ್ ಅಂತ ಹೇಳಿ ಮೆರೀತಿದ್ದಾರೆ. ಅವರ ಮೇಲೆ ಇದ್ದಂತಹ ಒಂದು ನಂಬಿಕೆ ಮತ್ತು ಅವರ ಮೇಲೆ ಇದ್ದಂತಹ ಒಂದು ಗೌರವ ನನಗೆ ಅಸಹ್ಯವಾಗಿ ತಿರುಗಿ ಬಿದ್ದಿದೆ. ಒಂದು ಜಿಂಕೆಯಂತೆ ಆ ಮನೆಯಲ್ಲಿ ಪ್ರೀತಿಯಿಂದ ಚಿನುಕುಳಿ ರೀತಿ ಮಾತಾಡ್ಕೊಂಡು ಓಡಾಡ್ತಿರುವಂತಹ ಒಂದು ಚಿಕ್ಕ ಹುಡುಗಿ ಮೇಲೆ ಟಾರ್ಗೆಟ್ ಮಾಡಿಕೊಂಡು ಅವಳ ವೈಯಕ್ತಿಕ ಜೀವನದ ಮೇಲೆ ಅವಳಿಗೆ ದೆವ್ವ ಬರುತ್ತೆ ಅನ್ನೋ ಒಂದು ರೀತಿಯಲ್ಲಿ ಮನೆಯಲ್ಲಿ ಬಿಂಬಿಸಿರೋದು ಯಾವ ರೀತಿ ಸರಿ ಅಂತ ಹೇಳಿ ಖಂಡಿತ ಗೊತ್ತಿಲ್ಲ. ಆದ್ರೆ ರಕ್ಷಿತಳ ಮೆಚುರಿಟಿ, ಅವಳು ಆಡ್ತಿರುವಂತಹ ರೀತಿ 100% ಕೊಡ್ತಿದ್ದಾರೆ ಜನಗಳು. ಅದಕ್ಕೆ ಅವಳನ್ನ ಅಷ್ಟು ರೀತಿ ಮೆಚ್ಕೊಂಡಿದ್ದಾರೆ. ಒಂದು ದಿನ ಬಾತ್ರೂಮ್ ಅಲ್ಲಿ ರಕ್ಷಿತಾ ಅವರು ಆ ದಿನ ನಡೆದಿದ್ದಂತಹ ಎಲ್ಲಾ ಘಟನೆಗಳ ಬಗ್ಗೆ ಬಿಗ್ ಬಾಸ್ಗೆ ಒಪ್ಪಿಸ್ತಿರ್ತಾರೆ. ಆ ಸಮಯದಲ್ಲಿ ಅಲ್ಲಿಗೆ ಬಂದಂತಹ ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಇಬ್ರು ಕೂಡ ಅವಳಿಗೆ ದೆವ್ವ ಹಿಡಿದಿದೆ, ಅವಳು ನಾಗವಲ್ಲಿಯ ಹಾಡು ಹಾಕೊಂಡು ಡ್ಯಾನ್ಸ್ ಅನ್ನ ಮಾಡ್ತಿದ್ಲು, ಕಣ್ಣುಗಳನ್ನ ಬಿಟ್ಕೊಂಡಿದ್ಲು, ಗೆಜ್ಜೆಗಳನ್ನ ಕಟ್ಕೊಂಡಿದ್ಲು ಅಂತ ಹೇಳಿ ಮನೆ ಮಂದಿಗೆ ಒಂದು ನಾಟಕದ ರೀತಿಯಲ್ಲಿ ಎಲ್ಲಾನು ಒಪ್ಪಿಸ್ತಾರೆ. ಇದನ್ನ ನಂಬಿರುವಂತಹ ಎಲ್ಲರೂ ಕೂಡ ಭಯ ಬಿದ್ದುಬಿಟ್ಟಿದ್ರು. ಆದ್ರೆ ನೆಕ್ಸ್ಟ್ ದಿವಸ ಗೊತ್ತಾಗತ್ತೆ ಗಿಲ್ಲಿಗೆ ಈ ಗೆಜ್ಜೆಯನ್ನ ಹಳ್ಳಾಡ್ತಿರೋದು ಅಶ್ವಿನಿ ಗೌಡ ಮತ್ತೆ ಜಾಹ್ನವಿ ಅಂತ ಹೇಳಿ. ಆದ್ರೆ ಮನೆಯಲ್ಲಿ ಗುಗ್ಗುಗಳ ರೀತಿಯಲ್ಲಿ, ಮಂಗಗಳ ರೀತಿಯಲ್ಲಿ ವರ್ತನೆ ಮಾಡ್ತಿರುವಂತಹ ಧ್ರುವಂತ್ ಆಗಿರ್ಬೋದು, ಅಭಿಷೇಕ್ ಆಗಿರ್ಬೋದು, ಇನ್ನಿತರ ವ್ಯಕ್ತಿಗಳು ಎಲ್ಲರೂ ಕೂಡ ಅಶ್ವಿನಿ ಗೌಡ ಹೇಳಿದ್ದನ್ನ ನಂಬಿಡ್ತಾರೆ. ಆದ್ರೆ ಅದು ಎಲ್ಲೋ ವೈಯಕ್ತಿಕವಾಗಿ ರಕ್ಷಿತಾಗೆ ಎಲ್ಲೋ ಬೇಜಾರಾಗಿ ಅವರು ಕಣ್ಣೀರನ್ನು ಕೂಡ ಹಾಕಿದ್ದಾರೆ. ಆದ್ರೆ ಗಿಲ್ಲಿ ರಕ್ಷಿತಾ ಪರ ನಿಂತಿದ್ದಾನೆ. ಇವರಿಬ್ರು ಕೂಡ ರಕ್ಷಿತನ್ನ ವೈಯಕ್ತಿಕ ಟಾರ್ಗೆಟ್ ಮಾಡ್ತಿದ್ದಾರೆ. ಅದು ಯಾಕೆ ಅಂತ ಖಂಡಿತ ಗೊತ್ತಿಲ್ಲ. ನಾನು ಅದಕ್ಕೆ ಜಾಹ್ನವಿನ ನಾಮಿನೇಟ್ ಮಾಡ್ತೀನಿ ಅಂತ ಹೇಳಿ ನಾಮಿನೇಟ್ ಮಾಡಿ ಬಿಸಾಕಿದ್ದ. ಆದ್ರೆ ಮನೆಯಲ್ಲಿ ಇನ್ನು ಉಳಿದ ಯಾರೂ ಕೂಡ ಅಶ್ವಿನಿ ಗೌಡ ವಿರುದ್ಧ ಆಗಿರ್ಬೋದು, ಜಾಹ್ನವಿ ವಿರುದ್ಧ ಆಗಿರ್ಬೋದು ಮಾತೇ ಆಡಿಲ್ಲ. ರಕ್ಷಿತಾ ಶೆಟ್ಟಿ ಮನೆಗೆ ಹೋಗಿರ್ಬೇಕಾದ್ರೆ ಅಲ್ಲಿ ಒಳಗಡೆ ಮಲ್ಕೊಳಕ್ ಹೋಗ್ಬೇಕಾದ್ರೆ ಜಾಹ್ನವಿ ಅವರು ಅವರನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆಗ ಅವ್ರು ಹೇಳ್ತಾರೆ, ನನಗೆ ದೆವ್ವ ಹಿಡಿದಿದೆ, ನಾನು ಬಾತ್ರೂಮಿಗೆ ಹೋದ್ರೆ ನನಗೆ ದೆವ್ವ ಬಂದಿದೆ ಅಂತ ಹೇಳಿ ಸುಳ್ಳು ಯಾಕೆ ಹೇಳ್ತೀರಾ ನೀವು ಅಂತ ಹೇಳಿದಾಗ ಅವರು ನಾನಿಲ್ಲಿ ಸುಳ್ಳು ಹೇಳ್ದೆ, ನೀನು ಚೈಲ್ಡ್ ತರ ಆಡ್ತಿದ್ಯಾ ಅಂದಾಗ ರಕ್ಷಿತಾ ಶೆಟ್ಟಿ ಹೇಳ್ತಾರೆ, ನೀನು ಚೈಲ್ಡ್ ಕಡೆ ನಾನಲ್ಲ ಅಂತ ಹೇಳಿ. ಆದ್ರೆ ನಂತರ ಬಂದಿರುವಂತಹ ಕಾವ್ಯನ್ಗೆ ಒಪ್ಪಿಸ್ಬೇಕಾದ್ರೆ ರಾತ್ರಿ ಅಶ್ವಿನಿ ಗೌಡ ಮತ್ತೆ ಜಾಹ್ನವಿ ಇಬ್ರು ಕೂಡ ಚೈನ್ ಅನ್ನ ಅಲ್ಲಾಡ್ತಾರೆ. ಆದ್ರೆ ಅದನ್ನು ನನ್ನ ಮೇಲೆ ಹಾಕ್ತಿದ್ದಾರೆ ಅಂತ ಹೇಳಿ ಕಣ್ಣೀರನ್ನ ಹಾಕ್ತಾಳೆ. ಆ ಸಮಯದಲ್ಲಿ ರೊಚ್ಚಿಗೆದ್ದಂತಹ ಅಶ್ವಿನಿ ಗೌಡ, ಯಾರೇ ನೀನು, ಇಡಿಯಟ್, ಯಾವಳೆ ನೀನು, ನನ್ನ ಬಗ್ಗೆ ಹೇಳ್ತೀಯ, ಯಾರನ್ನೇ ಮಧ್ಯಕ್ಕೆ ಇಳಿತಿದ್ಯಾ ನೀನು, ನಿನ್ನೆಂತ ಚೈಲ್ಡಿಶ್ ಅಂತ ನನಗೆ ಗೊತ್ತು, ನೀನು ಎಲ್ಲಿಂದ ಬಂದಿರೋರು ಅಂತ ನನಗೆ ಗೊತ್ತು, ಹೋಗಲೇ ಮುಚ್ಕೊಂಡು ಮಲ್ಕೊಳೆ ಅಂತ ಹೇಳಿ ಬಾಯಿಗೆ ಬಂದಂತೆ ಮಾತಾಡ್ತಾಳೆ. ಅಮ್ಮ ಕನ್ನಡ ಹೋರಾಟಗಾರ್ತಿ ಅಂತೆ, ಏನೋ ಹೋರಾಟ ಮಾಡಿ ಕಿಸ್ ದಬಾಕಿದಾಳಂತೆ, ಅದೇನೇನೋ ಹೇಳ್ತಾಳೆ. ಬಟ್ ಅವಳ ಮೇಲಿದ್ದಂತಹ ಗೌರವ ಒಂದೇ ಕ್ಷಣಕ್ಕೆ ಕೆಳಗೆ ಬಿದ್ದೋಯ್ತು. ಅವಳಿಗೆ ಏನಿದ್ರು ಕೂಡ ನನಗೆ ವೇಸ್ಟ್ ಅಂತಾನೆ ಅನಿಸ್ತಾರೆ. ಯಾಕಂತ ಹೇಳಿದ್ರೆ ಒಂದು ಚಿಕ್ಕ ಮಗುವನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಇರುವಂತಹ ವ್ಯಕ್ತಿನ ನಾವು ಬಿಗ್ ಬಾಸ್ ಮನೆ ಒಳಗೆ ಹಿಡ್ಕೊಂಡಿದೀವಿ. ಹಾಗೂ ಅವ್ರ ವಿರುದ್ಧ ಯಾರು ಧ್ವನಿ ಎತ್ತುತ್ತಿಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ನಾಚಿಕೆಗೇಡು. ಮನೆಯೊಳಗೆ ರೀ ಎಂಟ್ರಿ ನಮ್ಮ ಜಗದೀಶ್ ಅವರು ಬರಬೇಕು. ಆಗ ಮನೆಯಲ್ಲಿರುವಂತಹ ಅಶ್ವಿನಿ ಗೌಡಗೆ ಗ್ರಾಚಾರ ಬಿಡಿಸುವಂತ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಿ ನನಗನ್ಸುತ್ತೆ. ನಾನೇನಿದ್ರು ಕೂಡ ಇವಾಗ ರಕ್ಷಿತಾ ಶೆಟ್ಟಿ ಪರನೇ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಅನಿಸಿಕೆ ಏನಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.